Good morning children, welcome to social class. The topic is Karnataka Economic and Social Transformation. Karnataka Economic and Social Transformation. In this topic we discuss about land reforms, then adaptations of Jamindar system, reform in the tenancy system, maximum limit and land holdings, creation of economic holdings, development of cooperative farming, backward classes commissions. In this topic we discuss this subtopic children. Okay. First one, what is the land reform? What is the land reform? The variations measure implemented to solve the problems with the regard to land holding are called land reforms. ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಭೂಮಿಯ ಸುಧಾರಣೆಗಳು. ಏನಕ್ಕೆ, ಯಾಕೆ ಭೂಮಿ ಸುಧಾರಣೆ ಮಾಡಬೇಕು ಅಂದರೆ ಭೂಮಿಯಲ್ಲಿ ಕೆಲವೊಂದು ಹಿಡುವಳಿಗಳಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡೋ ಅದನ್ನು ರಿಫಾರ್ಮ್ ಸುಧಾರಣೆಯನ್ನು ಮಾಡುವ ಸಲುವಾಗಿ ಭೂಮಿಯ ಸುಧಾರಣೆಯನ್ನು ಕೈಗೊಳ್ತಾರೆ. ಫಸ್ಟ್ ಒನ್. ಹಾಗಾದರೆ ಅದರಲ್ಲಿರುವಂಥ ಸೆಕೆಂಡ್ ಒನ್ ಜಮೀನ್ದಾರ್ ಸಿಸ್ಟಮ್ನ ಅವ್ರು ಏನು ಮಾಡ್ತಾರೆ, ತರ್ತಾರೆ. ಯಾಕೆ ಜಮೀನ್ದಾರ್ ಸಿಸ್ಟಮ್ ತರ್ತಾರೆ? ಇನ್ 1955 a committee was the formed under the leadership of the ex-vice president of India B.D. ಜತ್ತಿಯನ್ನು ಅವರು 1955 ಏನಾಗುತ್ತೆ ಅಂತೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಅವರು ಏನು ಮಾಡ್ತಾರೆ, ಇದನ್ನು ಈ ರಿಫಾರ್ಮ್ನ ಜಾರಿಗೊಳಿಸ್ತಾರೆ, ಜಮೀನ್ದಾರಿ ಪದ್ಧತಿಯನ್ನು. ಅಂದರೆ ದ ಕಮಿಟಿ ರಿಕಮೆಂಡ್ ದಟ್ ದ ಎವ್ರಿ ಒನ್ ಫ್ಯಾಮಿಲಿ ಶುಡ್ ಬಿ ಗಿವನ್ ಮ್ಯಾಕ್ಸಿಮಮ್ 116 acres dry land and 27 acres irrigations land. ಅಂದರೆ 116 ಎಕರೆಗಳಷ್ಟು ಏನಿರಬೇಕು ಡ್ರೈ ಲ್ಯಾಂಡ್. ಡ್ರೈ ಲ್ಯಾಂಡ್ ಅಂದರೆ ಒಣಗಿರೋ ಭೂಮಿಯನ್ನು ಹೊಂದಿರ್ಬೋದು ಬೇಕಾದರೆ ಗರಿಷ್ಠ ಪ್ರಮಾಣದ. ಇಲ್ಲ ಅಂದರೆ ಇರಿಗೇಷನ್ ಫೆಸಿಲಿಟೀಸ್ ಅಂದರೆ ನೀರಾವರಿ ಸೌಲಭ್ಯ ಇರುವಂತಹ 27 ಎಕರೆಗಳನ್ನು ಹೊಂದಿರಬೇಕು ಅನ್ನೋದನ್ನ ಜಮೀನ್ದಾರಿ ಸಿಸ್ಟಮಲ್ಲಿ ಅವರು ತರ್ತಾರೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. Next, reform in the tenancy system. Issue land holdings and landless farm workers. ಅಂದರೆ ಲ್ಯಾಂಡ್ ಇಲ್ದಿರೋರು ಕೂಡ ಏನು ಮಾಡ್ತಿದ್ದಾರೆ, ಲ್ಯಾಂಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದು ಈ ಸಿಸ್ಟಮ್ ಬರುತ್ತೆ. ಇನ್ 1974 ಚೀಫ್ ಮಿನಿಸ್ಟರ್ Dr. Devraj was brought into the force a revolutionary law in Karnataka which said the tiller is the owner of the land. ಯಾರು ಉಳುವವನೇ ಭೂಮಿಯ ಒಡೆಯ ಅಂತ ಅವ್ರು ಏನು ಮಾಡ್ತಾರೆ 1974 ಅಲ್ಲಿ ತರ್ತಾರೆ. ಹಾಗಾದ್ರೆ ಇದು ಫೀಚರ್ಸ್ ಏನು? ಹಿಯರ್ ದ ಫೀಚರ್ ಇಟ್ ಕ್ಯಾನ್ಸಲ್ಡ್ ಆಲ್ ಕೈಂಡ್ ಆಫ್ ಟೆನ್ಸಿಯನ್ನ ಕ್ಯಾನ್ಸಲ್ ಮಾಡ್ತಾರೆ. ದ ಟಿಲ್ಲರ್ ವಾಸ್ ಗಿವನ್ ದ ಆಪರ್ಚುನಿಟಿ. ಟಿಲ್ಲರ್ಗೆ ಆಪರ್ಚುನಿಟಿ ಕೊಡ್ತಾರೆ. ಆಲ್ ದ ಲ್ಯಾಂಡ್ಸ್ ಆರ್ ರೆಂಟ್ ಕಮ್ ಇನ್ ಟು ದ ಪೊಸೆಷನ್ಸ್ ಆಫ್ ದ ಗವರ್ನಮೆಂಟ್. ದ ಫೋರ್ತ್ ಒನ್, ದ ಡಿಸಿಷನ್ಸ್ ಆಫ್ ದ tribunal was the final. This is the features of reform in the tenancy system. Then third one is maximum limit and land holding. The state government fixed a limit on the land a family could possess. The maximum limit and owning land was the fixed by the government. ಅಂದ್ರೆ ಫಿಕ್ಸ್ಡ್ ಮಾಡುತ್ತೆ ಗೌರ್ನಮೆಂಟ್. ಏನು ಮಾಡುತ್ತೆ, ಇಷ್ಟು ಪ್ರಮಾಣದಲ್ಲಿ ನಾವೇನು ಮಾಡಬೇಕು, ಭೂಮಿಯನ್ನು ಇರಬೇಕು ಅಂತ ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಂಡ್ ಲ್ಯಾಂಡ್ ಹೋಲ್ಡಿಂಗ್ ಅನ್ನೋದನ್ನ ಸಿಸ್ಟಮ್ನ ಜಾರಿಗೆ ತರುತ್ತೆ. ಅಂದರೆ ಎಷ್ಟಪ್ಪ ಅಂದರೆ 10 ರಿಂದ 18 ಎಕರೆಗಳಷ್ಟು ಮಾತ್ರ ಏನಿರಬೇಕು, ಕಡಿಮೆ ಪ್ರಮಾಣದಲ್ಲಿ ಅಷ್ಟು ಹೊಂದಿರಬೇಕು. ಜಾಸ್ತಿ ಪ್ರಮಾಣದ ಎಷ್ಟು ಎಕರೆ ಹೊಂದಿರಬೇಕು ಭೂಮಿ ಅನ್ನೋದನ್ನ ಒಂದು ಕುಟುಂಬ ಅನ್ನಂದ್ರೆ 27 ಎಕರೆ ಅಷ್ಟು ಹೊಂದಿರಬೇಕು ಅನ್ನೋದನ್ನ ಈ ಸಿಸ್ಟಮಲ್ಲಿ ಯಾವುದು ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಂಡ್ ಲ್ಯಾಂಡ್ ಹೋಲ್ಡಿಂಗ್ ಅಲ್ಲಿ ತರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಏನಂದ್ರೆ ಕ್ರಿಯೇಷನ್ಸ್ ಆಫ್ ಎಕನಾಮಿಕ್ ಹೋಲ್ಡಿಂಗ್. ದ ಲ್ಯಾಂಡ್ ಹೋಲ್ಡಿಂಗ್ ವಿಚ್ ಎನೇಬಲ್ ದ ಕಲ್ಟಿವೇಟರ್ ಟು earn sufficient income for a comfortable life as his family after accounting for his expectations are called economic holding. ಅಂದರೆ ಒಂದು ಭೂಮಿಯನ್ನು ಹೊಂದಿರಬೇಕು, ಒಂದು ಲ್ಯಾಂಡನ್ನು ಹೋಲ್ಡ್ ಮಾಡಿರಬೇಕು ಅಂದರೆ ಅವ್ರು ಎಷ್ಟು ಅಂದರೆ ಅವ್ರ ಜೀವನಕ್ಕೆ ಆಗುವಷ್ಟು ಪ್ರಮಾಣದಲ್ಲಿ ಅವ್ರು ಏನು ಮಾಡಿರಬೇಕು, ಆ ಲ್ಯಾಂಡನ್ನು ಹೊಂದಿರಬೇಕು. ಆರ್ಥಿಕ ಜೀವನ ಸಮದಟ್ಟಾಗಿ ತೂಗಿಸ್ಕೊಂಡು ಹೋಗಬೇಕು, ಆ ಪ್ರಮಾಣದಲ್ಲಿ ಅವರು ಲ್ಯಾಂಡನ್ನು ಹೊಂದಿರಬೇಕು ಅಂತ ಈ ಸಿಸ್ಟಮನ್ನು ಕೂಡ ತರ್ತಾರೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್.
Next we discuss about the development of cooperative farming. Development of cooperative farming. Farmers voluntarily form cooperative associations, give up their land for collectivations. Supervisions are collective the land together. When the crops is the harvesting and sold, they set as it money to belong them development to the land and divided to rest of the money among themselves. This called cooperative farming system. ಅಂದ್ರೆ ಇಲ್ಲಿ ರೈತರು ಕೆಲವೊಂದು ಕೋಆಪರೇಟಿವ್ಸ್ ಅಂದ್ರೆ ಕೆಲವು ಸ್ವಸಹಾಯ ಸಂಘಗಳನ್ನ ಮಾಡ್ಕೋತಾರೆ. ಅದರಲ್ಲಿ ಏನು ಮಾಡ್ತಾರೆ, ಅವರು ಅದರಿಂದ ಸಹಾಯವನ್ನು ಪಡ್ಕೊಂಡು ಭೂಮಿಗೆ ಬೇಕಾದಂಥ ಬೆಳೆಗಳನ್ನ ಬೆಳ್ಕೊಂಡು ಬಂದಿರುವ ಬೆಳೆಗಳಲ್ಲಿ ಅದಕ್ಕೇನು ಕೊಡಬೇಕು, ಅವರು ಸಾಲವನ್ನು ಪಡೆದಿರ್ತಾರಲ್ಲ ಅದಕ್ಕೇನು ಮಾಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಸಾಲ ಪಡೆದ ಅದನ್ನು ಕೊಟ್ಬಿಟ್ಟು ಮಿಕ್ಕಿರೋ ಅಮೌಂಟಲ್ಲಿ ಅವ್ರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ನಡೆಸ್ಕೊಳ್ತಾರೆ. ಅದರಿಂದ ಕೋಆಪರೇಟಿವ್ ಸಿಸ್ಟಮಲ್ಲಿ ಅಂದರೆ ಸ್ವಸಹಾಯ ಸಂಘಗಳು ಸ್ಥಾಪನೆ ಆಯ್ತವೆ. ರೈತರಿಗೆ ಏನಂದರೆ ಈ ಸಂಘಗಳು ಸಹಾಯವನ್ನ ಮಾಡ್ತಾರೆ. ಅಂದರೆ ಬೆಳೆಯನ್ನು ಬೆಳೀತಾರೆ, ಬೆಳೆಯನ್ನು ಬೆಳೆಯೋಕ್ಕೋಸ್ಕರ ಬೇಕಾದಂಥ ಹಣವನ್ನು ಕೊಡ್ತಾರೆ. ಹಣವನ್ನು ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ, ಅವರು ಹಿಂತಿರುಗಿಸಿ ಹಣವನ್ನು ಬೆಳೆಯನ್ನು ಮಾರಾದ್ಮೇಲೆ ಅದನ್ನು ಕೊಡ್ಬೋದು. ಈ ಥರ ರೈತರಿಗೆ ಹೆಲ್ಪ್ ಆಗುವಂಥ ಸ್ವಸಹಾಯ ಸಂಘಗಳನ್ನು ಅವರು ಮಾಡ್ಕೊಂಡಿರ್ತಾರೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್. ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ ಅಂದ್ರೇನು ಅಂದರೆ ಹಿಂದುಳಿದ ವರ್ಗಗಳಿಗೋಸ್ಕರ ಮಾಡಿರುವಂಥ ಒಂದು ಆಯೋಗ. ಇದನ್ನು ಯಾರು ಮಾಡಿದ್ರು, ಚೀಫ್ ಮಿನಿಸ್ಟರ್ ಡಾಕ್ಟರ್ ದೇವರಾಜ್ ಅರಸ್ ಅವ್ರು ಏನು ಮಾಡ್ತಾರೆ, ಅಪಾಯಿಂಟೆಡ್ ದ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ LG ಅವನೂರು ಇನ್ 1975. 1975ನಲ್ಲಿ ಅವನೂರು ಅವರ ಅಧ್ಯಕ್ಷತೆಯಲ್ಲಿ ಅವರು ಯಾರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ದೇವರಾಜ್ ಅವರು ಇದನ್ನ ತರ್ತಾರೆ. ಈ ಆಯೋಗನ ದ ಬ್ಯಾಕ್ವರ್ಡ್ ಕ್ಲಾಸಸ್ ಟು ಬಿ ಎಕನಾಮಿಕಲಿ ಪೊಲಿಟಿಕಲಿ ಅವ್ರು ಏನು ಮಾಡ್ತಾರೆ, ಬ್ಯಾಕ್ವರ್ಡ್ ಆಗಿಬಿಟ್ಟಿರ್ತಾರೆ, ಎಕನಾಮಿಕಲಿ ಮತ್ತೆ ಇಂಡಿಪೆಂಡೆಂಟ್ ಆಗಿರಲ್ಲ. ಅದಕ್ಕೆ ಅವ್ರನ್ನ ಏನು ಮಾಡೋದು, ಹೌವರ್ ದ ಆರ್ಡರ್ ಟು ಕಂಟೆಸ್ಟೆಡ್ ಇನ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನು ಮಾಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಕೆಲವೊಂದು ಸೌಲಭ್ಯಗಳನ್ನ ಕೊಡಬೇಕು ಅಂತ ಕೇಳ್ಕೊತಾರೆ. ಆದ್ರೆ ಏನು ಮಾಡುತ್ತೆ, ದ ಕರ್ನಾಟಕ ಗೌರ್ನಮೆಂಟ್ ಗಿವ್ ದ ಅಶ್ಯೂರೆನ್ಸ್ ದಟ್ ಆಲ್ ದ ಡೆಫಿಷಿಯನ್ಸಸ್ ಇನ್ ದ ರಿಪೋರ್ಟ್ ವುಡ್ ಬಿ ದ ರೀಕ್ಯಾಪ್ಟ್. ಅಂದರೆ ಇದರಲ್ಲಿ ಏನು ಮಾಡ್ತಾರೆ, ಇದರ ಪರಿಣಾಮವಾಗಿ ಏನು ಮಾಡುತ್ತೆ, ಗೌರ್ಮೆಂಟು ಓಕೆ ಅಂತ ಒಪ್ಕೊಳ್ಳುತ್ತೆ. ಆದರೆ ಸುಪ್ರೀಂ ಕೋರ್ಟು ಏನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ, ಇದು ಬೇಡ ಅಂತ ಹೇಳುತ್ತೆ. ಆದರೆ T. Venkateswamy Commission was appointed in 1983. The government not accepted. ಇದನ್ನು ಜಾರಿಗೊಳಿಸ್ತಾರೆ ಸುಪ್ರೀಂ ಕೋರ್ಟ್ ಮೂಲಕ. ಆದರೆ ಏನು ಮಾಡುತ್ತೆ, ಅದು ಯಾವ ಅಧ್ಯಕ್ಷತೆಯಲ್ಲಿ ಅಂದರೆ T. ವೆಂಕಟಸ್ವಾಮಿ ಅನ್ನೋ ಒಂದು ಕಮಿಷನರ್ಸ್ನ ತಂದು, ಒಂದು ಆಯೋಗವನ್ನು ತಂದು ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಮಾಡುತ್ತೆ. ಆದರೆ ಅದೇನು ಮಾಡೋದು, ಗೌರ್ಮೆಂಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇನಾಗುತ್ತೆ, ಪೊಲಿಟಿಕಲಿ ಕಾರಣಗಳಿಂದ ಅದೇನಾಗುತ್ತೆ, ಫೇಲ್ ಆಗುತ್ತೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗ್ಡೆ ಬರ್ತಾರೆ. ಅವ್ರ ಪೀರಿಯಡಲ್ಲೂ ಕೂಡ ಇದನ್ನ ಏನು ಮಾಡಬೇಕು, ಕೆಲವೊಂದು ಸೌಲಭ್ಯಗಳನ್ನ ಕೊಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ತರ್ತಾರೆ. ದ ಕಮಿಟಿ ವಾಸ್ ಫಾರ್ಮೇಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಜಸ್ಟಿಸ್ ಫಾರ್ ದ ಚೆನ್ನಪ್ಪ ರೆಡ್ಡಿ. ಅಂದರೆ ಚೆನ್ನಪ್ಪ ರೆಡ್ಡಿಯ ಸಮಯದಲ್ಲಿ ಅವರು ಅಧ್ಯಕ್ಷತೆ ವಹಿಸ್ಕೊತಾರೆ. ಫಸ್ಟ್ ಯಾರು, ಅವನೂರು ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇಲ್ಲಿ ಚೆನ್ನಪ್ಪ ಅನ್ನೋರು ವಹಿಸ್ಕೊಂಡಿದ್ದಾರೆ. ಯಾವಾಗ ಮಿನಿಸ್ಟರ್ ರಾಮಕೃಷ್ಣ ಆದಾಗ, ಅವ್ರು ಮಿನಿಸ್ಟರ್ ಇದ್ದಾಗ ಪುನಃ ಇನ್ನೊಂದ್ಸಲಿ ಮಾಡ್ತಾರೆ. ಆಗೇನಾಗುತ್ತೆ, ಇದು ಪೊಲಿಟಿಕಲ್ ಕಾರಣದಿಂದ ಏನಾಗುತ್ತೆ, ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಆದರೆ ಸೌಲಭ್ಯಗಳು ಸಿಗಲ್ಲ. ಇದು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಎಷ್ಟು ಯಶಸ್ವಿಯಾಗಿ ಆಗಲ್ಲ, ಅದು ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ ಚಿಲ್ಡ್ರನ್, ಇಫ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್.